ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಸುದ್ದಿ ಹೇಳಬೇಕಾದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯಾಕೆ ಗೊತ್ತಾ? ಭಾರತದ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮನ್ನು ಖರೀದಿ ಮಾಡೋದಕ್ಕೆ ಫ್ರಾನ್ಸ್ ಯೋಚನೆ ಮಾಡ್ತಾ ಇದೆ. ಈ ಸುದ್ದಿ ಕೇಳಿಯೇ ಬಹಳ ಖುಷಿ ಆಗುತ್ತೆ. ಯಾಕೆಂತಂದರೆ ಈ ಹಿಂದೆ ಪ್ರತಿ ಬಾರಿಯೂ ಭಾರತ ಯಾವುದಾದ್ರೂ ದೇಶದಿಂದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾ ಇತ್ತು. ಫ್ರಾನ್ಸ್ನಿಂದ ಭಾರತದ ಸೇನೆಗೆ ಶಸ್ತ್ರಾಸ್ತ್ರ ಖರೀದಿ, ರಷ್ಯಾದಿಂದ ಖರೀದಿ, ಅಮೆರಿಕಾದಿಂದ ಖರೀದಿ. ಇದರಿಂದ ನಮ್ಮ ಸೇನೆಗೆ ಅಷ್ಟು ಸ್ಟ್ರೆಂತ್ ಬರುತ್ತೆ, ನಮ್ಮ ಸೇನೆಗೆ ಇಷ್ಟು ಉಪಯೋಗ ಆಗುತ್ತೆ. ಈ ಎಲ್ಲ ಸುದ್ದಿಗಳನ್ನು ನಾವು ಹೇಳ್ತಾ ಇದ್ವಿ, ನೀವು ಕೇಳ್ತಾ ಇದ್ರಿ. ಆ ಸಂದರ್ಭದಲ್ಲಿ ನಮಗೆ ಒಂದು ರೀತಿಯಲ್ಲಿ ಖುಷಿ ಆಗ್ತಾ ಇತ್ತು, ಭಾರತದ ಸೇನೆಯ ಸ್ಟ್ರೆಂತ್ ಜಾಸ್ತಿ ಆಯ್ತಲ್ಲ ಅಂತ. ಆದರೆ ಇನ್ನೊಂದು ರೀತಿಯಲ್ಲಿ ಬೇಸರ ಅದು. ಯಾಕೆಂತಂದರೆ ಭಾರತ ಪ್ರತಿ ಬಾರಿಯೂ ಖರೀದಿ ಮಾಡುತ್ತಲ್ಲ, ನಾವು ಯಾವಾಗ ಎಕ್ಸ್ಪೋರ್ಟ್ ಮಾಡುವಂಥದ್ದು, ನಮ್ಮ ಶಸ್ತ್ರಾಸ್ತ್ರಗಳನ್ನು ಯಾವಾಗ ಬೇರೆ ದೇಶಗಳು ಖರೀದಿ ಮಾಡೋದು, ಈ ಒಂದು ಭಾವನೆಗಳು ಬರ್ತಾ ಇದ್ವು. ಆದರೆ ಈಗ ಭಾರತದ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮನ್ನು ಫ್ರಾನ್ಸ್ ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಫ್ರಾನ್ಸ್ ಖರೀದಿಗೆ ಮುಂದೆ ಬಂದಿದೆ ಅನ್ನುವಂಥದ್ದೇ ಭಾರತಕ್ಕೆ ಅತ್ಯಂತ ಖುಷಿ ಸುದ್ದಿ. ಮಿತ್ರರೇ, ಈ ವಿಚಾರ ಎಷ್ಟು ದೊಡ್ಡ ಸುದ್ದಿ ಅಂತಂದರೆ, ಯಾವಾಗ ಈ ವಿಚಾರ ಬಹಿರಂಗವಾಯಿತೋ ವಿಶ್ವದ ಅನೇಕ ಮಾಧ್ಯಮಗಳು ಇದನ್ನು ಕವರ್ ಮಾಡ್ತಾ ಇದ್ದಾವೆ. ಕೇವಲ ಭಾರತದ ಮಾಧ್ಯಮಗಳು ಮಾತ್ರ ಅಲ್ಲ, ಗ್ಲೋಬಲ್ ಲೆವೆಲ್ನ ಮೀಡಿಯಾಗಳು ಕೂಡ ಇದನ್ನು ಕವರ್ ಮಾಡ್ತಾ ಇದ್ದಾವೆ. ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಸುದ್ದಿಗೆ. ಯಾಕೋಸ್ಕರವಾಗಿ? ಪಿನಾಕದ ಶಕ್ತಿ ಏನು? ಫ್ರಾನ್ಸ್ ಈಗ ಯಾಕೆ ಇದನ್ನು ಖರೀದಿ ಮಾಡೋದಕ್ಕೆ ಹೊರಟಿದೆ? ಫ್ರಾನ್ಸ್ ಇದನ್ನು ಖರೀದಿ ಮಾಡಿದ್ದೆ ಆದರೆ ಭಾರತಕ್ಕೆ ಯಾವ ರೀತಿಯಾಗಿ ಸ್ಟ್ರೆಂತ್ ಬರುತ್ತೆ, ಭಾರತದ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗುತ್ತೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಮಿತ್ರರೇ, ನರೇಂದ್ರ ಮೋದಿಯವರ ಗುರಿ ಏನು? ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟನ್ನು ನಾವು ಜಾಸ್ತಿ ಮಾಡಬೇಕು, ಇಂಪೋರ್ಟನ್ನು ಕಡಿಮೆ ಮಾಡಬೇಕು, ಜೊತೆಗೆ ಇಂಡಿಜಿನಿಯಸ್ ಆಗಿ ಭಾರತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳು ರೆಡಿ ಆಗಬೇಕು. ಇಷ್ಟು ಮಾತ್ರ ಅಲ್ಲ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು. ಇವತ್ತು ಭಾರತ ವಿದೇಶದಿಂದ ಯಾವುದಾದ್ರೂ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡ್ತಾ ಇದೆ ಅಂತಂದರೆ ಕೇವಲ ಅದು ಖರೀದಿಗೆ ಸೀಮಿತವಾಗಿರಬಾರ್ದು, ಆ ಟೆಕ್ನಾಲಜಿ ಕೂಡ ಭಾರತಕ್ಕೆ ಟ್ರಾನ್ಸ್ಫರ್ ಆಗಬೇಕು ಅಂತ ನರೇಂದ್ರ ಮೋದಿ ಸರ್ಕಾರ ಬಯಸುತ್ತೆ. ಇದಕ್ಕೋಸ್ಕರವಾಗಿ ಕಳೆದ 10 ವರ್ಷದಿಂದ ಅವರು ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ದೊಡ್ಡ ಮಟ್ಟದ ಯಶಸ್ಸು ಅಂತ ಸಿಕ್ಕಿಲ್ಲ. ಕೆಲವೊಮ್ಮೆ ಸಿಕ್ಕಿದೆ, ಆದರೆ ಈಗ ಪಿನಾಕದ ವಿಚಾರದಲ್ಲಿ ಬರ್ತಿರುವಂಥ ಸುದ್ದಿ ಇದೆಯಲ್ಲ, ಇದು ಈ ಹಿಂದೆಂದಿಗಿಂತಲೂ ದೊಡ್ಡ ಯಶಸ್ಸು. ಸದ್ಯ ಫ್ರೆಂಚ್ನ ಬ್ರಿಗೇಡಿಯರ್ ಜನರಲ್ ಆಗಿರುವಂಥ ಸ್ಟೀಫನ್ ರಿಚಾ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಅವರು ಭಾರತದ ಪ್ರವಾಸದ ವೇಳೆ ಭಾರತದ ಮಾಧ್ಯಮಗಳ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದೇನು ಕೇಳಿದ್ರೆ, ಇವತ್ತು ಫ್ರಾನ್ಸ್ಗೆ ರಾಕೆಟ್ ಲಾಂಚರ್ ಸಿಸ್ಟಮ್ಗಳ ಅವಶ್ಯಕತೆ ಇದೆ, ನಾವು ಭಾರತದ ಪಿನಾಕವನ್ನು ಕೂಡ ನೋಡ್ತಾ ಇದ್ದೀವಿ. ಭಾರತದಲ್ಲಿರುವಂಥ ಪಿನಾಕದ ಸಾಮರ್ಥ್ಯಕ್ಕೂ ಬೇರೆ ಬೇರೆ ದೇಶದಲ್ಲಿರುವಂಥ ಈ ರೇಂಜ್ನ ರಾಕೆಟ್ ಲಾಂಚರ್ ಸಿಸ್ಟಮ್ಗೂ ಏನೇನು ವ್ಯತ್ಯಾಸಗಳಿದೆ, ಯಾವುದರ ಸಾಮರ್ಥ್ಯ ಜಾಸ್ತಿ ಇದೆ, ಇದನ್ನು ನಾವು ತುಲನೆ ಮಾಡಿ ನೋಡ್ತಾ ಇದ್ದೀವಿ. ಒಂದು ವೇಳೆ ಪಿನಾಕ ನಮಗೆ ಸ್ಯಾಟಿಸ್ಫೈ ಆಗಿಬಿಟ್ರೆ ನಾವು ಇದನ್ನೇ ಖರೀದಿ ಮಾಡ್ತೀವಿ. ಹೀಗಂತ ಫ್ರಾನ್ಸ್ನ ಬ್ರಿಗೇಡಿಯರ್ ಜನರಲ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಭಾರತದಲ್ಲಿ ನಿಂತ್ಕೊಂಡು ಅವರು ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ವರ್ಲ್ಡ್ ವೈಡ್ ಈಗ ಸುದ್ದಿ ಆಗ್ತಾ ಇದೆ. ಯಾಕೆ ಇಷ್ಟೊಂದು ಮಹತ್ವ ಯಾಕಿರೋದು ಕೇಳಿದ್ರೆ, ಇವತ್ತು ಮಿತ್ರರೇ, ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮನ್ನು ಭಾರತ ಈ ಹಿಂದಿನಿಂದಲೂ ಕೂಡ ತನ್ನ ಸೇನೆಯಲ್ಲಿ ಬಳಸ್ತಾ ಇದೆ. ನಮ್ಮ ಸೇನೆಗೇನು ಇದು ಹೊಸತಲ್ಲ. ನಮ್ಮ ಚೀನಾದ ಗಡಿಯಲ್ಲೂ ಕೂಡ ಇದೆ, ಪಾಕಿಸ್ತಾನದ ಗಡಿಯಲ್ಲಿದೆ, ನಾವು ಕಾರ್ಗಿಲ್ ಯುದ್ಧದಲ್ಲಿ ಬಳಸಿದ್ದೀವಿ. ಜೊತೆಗೆ ಅರ್ಮೇನಿಯಾಗೆ ಇದನ್ನು ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೀವಿ. ಈಗಾಗಲೇ ನಾವು ಬೇರೆ ದೇಶಕ್ಕೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಹೀಗಿರುವಾಗ ಫ್ರಾನ್ಸ್ ಖರೀದಿ ಮಾಡ್ತಿರುವಂತಹ ವಿಚಾರ ಯಾಕೆ ದೊಡ್ಡ ಮಟ್ಟದಲ್ಲಿ ಸದ್ದಾಗಬೇಕು? ಇದೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ. ಇವತ್ತು ಮಿತ್ರರೇ, ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲದಕ್ಕೂ ಕೂಡ ಬ್ರ್ಯಾಂಡ್ ವ್ಯಾಲ್ಯೂ ತುಂಬ ಮುಖ್ಯ ಆಗುತ್ತೆ. ನೀವೆಲ್ಲೋ ಚಿಕ್ಕ ಅಂಗಡಿಯಲ್ಲಿ ಖಾದಿ ಶರ್ಟ್ ಸಿಗುತ್ತೆ, ಅದು ಕೂಡ ಉತ್ತಮ ಹತ್ತಿಯಿಂದ ಮಾಡಿದಂತಹ ಶರ್ಟ್ ಆಗಿರುತ್ತೆ. ನೀವು ಫಾರಿನ್ ಬ್ರ್ಯಾಂಡ್ಗಳು ಅಂತ ಅಲೆನ್ಸಾಲಿ, ಪೀಟರ್ ಇಂಗ್ಲೆಂಡು ಇಂತಹ ಶರ್ಟ್ಗಳನ್ನು ಖರೀದಿ ಮಾಡ್ತೀರಿ. ಅದಕ್ಕೆ ಸಾವಿರಾರು ರೂಪಾಯಿಯನ್ನು ವೆಚ್ಚ ಮಾಡ್ತೀರಿ. ಯಾಕೆ? ಬ್ರ್ಯಾಂಡ್ ವ್ಯಾಲ್ಯೂ ಅಂತ. ಅದರ ಲೋಗೋಗೆ ಅಷ್ಟು ವ್ಯಾಲ್ಯೂ ಇದೆ. ಶರ್ಟ್ ಸೇಮ್ ಇರುತ್ತೆ, ಇಲ್ಲಿರುವಂತಹ ಖಾದಿ ಶರ್ಟ್ಗೂ ಅದಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ. ಆದರೆ ನಾವು ಬ್ರ್ಯಾಂಡ್ ವ್ಯಾಲ್ಯೂಗೆ ಬೆಲೆ ಕೊಡ್ತೀವಿ. ಶಸ್ತ್ರಾಸ್ತ್ರದ ವಿಚಾರದಲ್ಲೂ ಕೂಡ ಇದೇ ಆಗುತ್ತೆ. ಇವತ್ತು ಭಾರತವೂ ಕೂಡ ಅತ್ಯುನ್ನತವಾದಂತಹ ಶಸ್ತ್ರಾಸ್ತ್ರವನ್ನು ತಯಾರು ಮಾಡುತ್ತೆ. ನಾನು ನಿಮಗೆ ತೇಜಸ್ನದ್ದೇ ಉದಾಹರಣೆ ಕೊಡ್ತೀನಿ. ಇವತ್ತು ತೇಜಸ್ ಮಾರ್ಕ್ 2 ಅನ್ನು ಭಾರತ ಅಭಿವೃದ್ಧಿ ಪಡಿಸ್ತಾ ಇದೆ. ಈ ತೇಜಸ್ ಮಾರ್ಕ್ 2 ಇದೆಯಲ್ಲ, ಇದು ಫ್ರಾನ್ಸ್ನಿಂದ ನಾವು ಖರೀದಿ ಮಾಡಿದಂತಹ ರಫೇಲ್ಗೆ ಸರಿಸಮವಾಗಿದೆ. ಕೆಲ ಟೆಕ್ನಾಲಜಿಯಲ್ಲಿ ರಫೇಲ್ಗಿಂತಲೂ ಕೂಡ ಉತ್ತಮವಾಗಿದೆ. ನಾಳೆ ತೇಜಸ್ ಮಾರ್ಕ್ 2 ರೆಡಿ ಆಗುತ್ತೆ, ನಾವು ಕೂಡ ಇದನ್ನು ವ್ಯಾಪಾರಕ್ಕೆ ಇಡ್ತೀವಿ. ಇನ್ನೊಂದು ಕಡೆ ಫ್ರಾನ್ಸ್ ಕೂಡ ತನ್ನ ರಫೇಲ್ ಅನ್ನು ವ್ಯಾಪಾರಕ್ಕೆ ಇಟ್ಟಿರುತ್ತೆ. ಆಸ್ಟ್ರೇಲಿಯಾ ಖರೀದಿ ಮಾಡೋದಕ್ಕೆ ಮುಂದಾಗುತ್ತೆ ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಏನು ಯೋಚನೆ ಮಾಡುತ್ತೆ? ನಮಗೆ ರಫೇಲ್ ಉತ್ತಮ, ತೇಜಸ್ ಬೇಡ ಅಂತ ಅವ್ರಿಗೆ ಮನಸ್ಸಿಗೆ ಬಂದುಬಿಡುತ್ತೆ. ಯಾಕೆ ಅಂತಂದರೆ ಭಾರತವೇ ರಫೇಲನ್ನು ಖರೀದಿ ಮಾಡಿದೆ. ಹೀಗಿರುವಂಥ ಸಂದರ್ಭದಲ್ಲಿ ನಾವು ತೇಜಸ್ಸನ್ನು ಖರೀದಿ ಮಾಡೋದು ಹೇಗೆ? ಭಾರತಕ್ಕೆ ಏನು ಅನಿಸಿದೆ? ನಮ್ಮ ಟೆಕ್ನಾಲಜಿಗಿಂತಲೂ ರಫೇಲ್ ಉತ್ತಮವಾಗಿದೆ ಅಂತ ಭಾರತಕ್ಕೆ ಅನಿಸಿರುವಾಗ ನಾವು ಯಾಕೆ ತೇಜಸ್ಸನ್ನು ಖರೀದಿ ಮಾಡಬೇಕು? ಈ ಭಾವನೆ ಬರುತ್ತೆ. ಅಂದರೆ ರಫೇಲ್ನ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸಾಮರ್ಥ್ಯ ತೇಜಸ್ನದ್ದು ಜಾಸ್ತಿ ಇರಬಹುದು, ಆದರೆ ಬ್ರ್ಯಾಂಡ್ ವ್ಯಾಲ್ಯೂ ರಫೇಲ್ನದ್ದು ಜಾಸ್ತಿ ಇರುತ್ತೆ. ಹೀಗಾಗಿ ಸಹಜವಾಗಿ ಆಸ್ಟ್ರೇಲಿಯಾ ರಫೇಲ್ ಮೊರೆ ಹೋಗುತ್ತೆ. ನಾನು ಯಾಕೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಡಿಫೆನ್ಸ್ ಮಾರ್ಕೆಟ್ನಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂಗೆ ತುಂಬ ಮಾನ್ಯತೆ ಇದೆ.
ಯಾವ ಕಂಪನಿ ಅದನ್ನು ತಯಾರು ಮಾಡ್ತಾ ಇದೆ, ಯಾವ ದೇಶ ಅದನ್ನು ತಯಾರು ಮಾಡ್ತಾ ಇದೆ, ಅದರ ಮೇಲೆ ಎಲ್ಲರೂ ಕೂಡ ಖರೀದಿಗೆ ಮುಂದಾಗ್ತಾರೆ. ರಷ್ಯಾ ತಯಾರು ಮಾಡಿದ್ಯಾ, ಇಂತಹ ಕಂಪನಿಯದ್ದ ನಾವು ಖರೀದಿ ಮಾಡ್ತೀವಿ. ಫ್ರಾನ್ಸ್ ತಯಾರು ಮಾಡಿದ್ಯಾ, ಓಕೆ ಇದನ್ನು ನಾವು ಖರೀದಿ ಮಾಡ್ತೀವಿ. ಈ ರೀತಿಯ ಭಾವನೆಗಳು ಅನೇಕ ದೇಶಗಳಿಗಿದೆ. ಈಗ ಒಂದು ವೇಳೆ ಈ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ ಅನ್ನು ಫ್ರಾನ್ಸ್ ಖರೀದಿ ಮಾಡಿದ್ದೆ ಆದರೆ ಇದರ ಬ್ರ್ಯಾಂಡ್ ವ್ಯಾಲ್ಯೂ ತೀರಾ ಜಾಸ್ತಿ ಆಗುತ್ತೆ. ನಿಮ್ಗೆ ಅನಿಸ್ಬಹುದು ನಾವು ಅರ್ಮೇನಿಯಾಗಿ ಮಾರಾಟ ಮಾಡಿದ್ದೀವಿ, ಕಾರ್ಗಿಲ್ನಲ್ಲಿ ಬಳಸಿದ್ದೀವಿ, ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿಲ್ವಾ ಅಂತ. ಆದರೆ ಫ್ರಾನ್ಸ್ ಇದೆಯಲ್ಲ, ಸ್ವತಃ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ತಯಾರು ಮಾಡುವಂತಹ ದೇಶ, ದೊಡ್ಡ ಮಟ್ಟದಲ್ಲಿ ಅನೇಕ ದೇಶಗಳಿಗೆ ರಫ್ತು ಮಾಡ್ತಾರೆ. ಫ್ರಾನ್ಸ್ನಿಂದ ಖರೀದಿ ಮಾಡುವಂತಹ ದೇಶಗಳು ಸಾಕಷ್ಟಿದ್ದಾವೆ, ಭಾರತವೂ ಕೂಡ ಅದರಲ್ಲಿ ಒಂದು. ಅಂತಹ ಫ್ರಾನ್ಸ್ ಈಗ ಭಾರತದಿಂದ ಒಂದು ಟೆಕ್ನಾಲಜಿಯನ್ನು ಬೈ ಮಾಡ್ತಾ ಇದೆ, ಒಂದು ಡಿಫೆನ್ಸ್ ಇಕ್ವಿಪ್ಮೆಂಟ್ ಅನ್ನು ತರಿಸ್ಕೊಳ್ತಾ ಇದೆ ಅಂತಂದ್ರೆ ಅದರಲ್ಲೇನೋ ಹೊಸತಿದೆ. ಫ್ರಾನ್ಸ್ನ ಟೆಕ್ನಾಲಜಿಗಿಂತಲೂ ಕೂಡ ಉತ್ತಮವಾದ ಟೆಕ್ನಾಲಜಿ ಭಾರತದಲ್ಲಿದೆ ಅಂತ ಆಗುತ್ತೆ ತಾನೆ. ಜೊತೆಗೆ ಫ್ರಾನ್ಸ್ ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಹೊಂದಿರುವಂತಹ ದೇಶ, ವೀಟೋ ಪವರ್ ಇರುವಂತಹ ದೇಶ, ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ತುಂಬಾ ಟಾಪ್ ನಲ್ಲಿದೆ. ಅಮೆರಿಕ ಇರ್ಬೋದು, ಫ್ರಾನ್ಸ್ ಇರ್ಬೋದು, UK ಇರ್ಬೋದು, ಚೈನಾ ಇರಬಹುದು, ಇವರೆಲ್ಲರೂ ಕೂಡ ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಂತಹ ಒಂದು ದೇಶ ಭಾರತದಿಂದ ತರಿಸ್ಕೊಳ್ತಾ ಇದೆ. ಆಗ ಬೇರೆ ದೇಶಗಳು ಏನು ಯೋಚನೆ ಮಾಡ್ತವೆ, ಭಾರತದ ಈ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ಗಳೇನಿದೆ ಇದು ತುಂಬಾ ಶಕ್ತಿಯುತವಾಗಿದೆ, ಇದರ ಸಾಮರ್ಥ್ಯ ಜಾಸ್ತಿ ಇದೆ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಪಿನಾಕದ ಬ್ರ್ಯಾಂಡ್ ವ್ಯಾಲ್ಯೂ 100 ಪಟ್ಟು ಜಾಸ್ತಿ ಆಗುತ್ತೆ. ಹಾಗಾದ್ರೆ ಪಿನಾಕ ಏನು, ಇದರ ಸಾಮರ್ಥ್ಯ ಎಷ್ಟು, ಭಾರತ ಇದನ್ನು ಯಾವಾಗ ತಯಾರು ಮಾಡ್ತು ಕೇಳಿದ್ರೆ, ಪಿನಾಕ ಅನ್ನುವಂಥದ್ದು ಒಂದು ರಾಕೆಟ್ ಲಾಂಚರ್ ಸಿಸ್ಟಮ್. ಭಾರತದ DRDO ಇದನ್ನು ಅಭಿವೃದ್ಧಿಪಡಿಸಿದೆ. ರಷ್ಯಾದ BM-21 ಅನ್ನುವಂತಹ ರಾಕೆಟ್ ಲಾಂಚರ್ ಅನ್ನ ಈ ಹಿಂದೆ ಭಾರತ ಬಳಸ್ತಾ ಇತ್ತು. ಇದಕ್ಕೆ ರಿಪ್ಲೇಸ್ ಮಾಡಬೇಕು ಅಂತ DRDO ಇದನ್ನು ಕಂಡು ಹಿಡಿದಿದ್ದು. ಮೊದಲು ಈ ಪಿನಾಕದ ರೇಂಜ್ ಬಂದ್ಬಿಟ್ಟು ಕೇವಲ 40 ಕಿಲೋಮೀಟರ್ ಇತ್ತು. ಈಗ ಇದನ್ನ 90 ಕಿಲೋಮೀಟರ್ಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ 300 ಕಿಲೋಮೀಟರ್ನ ಪಿನಾಕ ರಾಕೆಟ್ ಲಾಂಚರ್ಗಳು ಕೂಡ ಬರ್ತಾ ಇದ್ದಾವೆ. ಆ ರೀತಿಯಾಗಿ ಭಾರತ ಇದನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾ ಇದೆ. ಒಂದು ಪಿನಾಕ ಸಿಸ್ಟಮ್ನಲ್ಲಿ ಅಂದ್ರೆ ಒಂದು ಯೂನಿಟ್ನಲ್ಲಿ 6 ರಾಕೆಟ್ ಲಾಂಚರ್ಗಳಿರ್ತವೆ. ಇದನ್ನು ಟ್ರಕ್ನಲ್ಲಿ ಅಳವಡಿಸಲಾಗಿರುತ್ತೆ. ಈ ರೀತಿಯ 6 ಟ್ರಕ್ಗಳಿರ್ತವೆ. ಜೊತೆಗೆ ಒಂದು ಸಿಸ್ಟಮ್ನಲ್ಲಿ 6 ಲೋಡರ್ಗಳು ಕೂಡ ಇರ್ತವೆ. 6 ರಾಕೆಟ್ ಲಾಂಚರ್ ಟ್ರಕ್ಗಳು ಜೊತೆಗೆ 6 ಲೋಡರ್ ಟ್ರಕ್ಗಳು. ಅಂದ್ರೆ ಒಮ್ಮೆ ರಾಕೆಟ್ಗಳನ್ನು ಹಾರಿಸಿ ಖಾಲಿ ಆಗತ್ತಲ್ಲ, ಮತ್ತೆ ಅದಕ್ಕೆ ಲೋಡ್ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ 6 ಲೋಡರ್ಗಳಿರ್ತವೆ. 2 ಕಮಾಂಡರ್ ಪೋಸ್ಟ್ಗಳು ಕೂಡ ಇರ್ತವೆ ಇದನ್ನು ಕಮಾಂಡಿಂಗ್ ಮಾಡೋದಕ್ಕೆ. ಇದರ ಸಾಮರ್ಥ್ಯ ಎಷ್ಟು ಕೇಳಿದ್ರೆ, ಒಂದು ಸಿಸ್ಟಮ್ನಿಂದ 72 ರಾಕೆಟ್ಗಳನ್ನು ಕೇವಲ 44 ಸೆಕೆಂಡ್ಗಳಲ್ಲಿ ಉಡಾಯಿಸಬಹುದು. ಯೋಚನೆ ಮಾಡಿ ಮಿತ್ರರೇ, 44 ಸೆಕೆಂಡ್ಗಳಲ್ಲಿ 72 ರಾಕೆಟ್ಗಳನ್ನು ಲಾಂಚ್ ಮಾಡಬಹುದು. ಒಂದೊಂದು ಟ್ರಕ್ನಲ್ಲಿ 12 ರಾಕೆಟ್ಗಳಿರ್ತವೆ. 6 ಯೂನಿಟ್ ಅಂತಂದ್ರೆ 72 ಆಗುತ್ತೆ. ಒಂದು ರಾಕೆಟ್ನಲ್ಲಿ 100 kgಯಿಂದ 250 kgವರೆಗೆ ವಾರ್ ಹೆಡ್ ಅನ್ನು ಕೊಂಡೊಯ್ಯುತ್ತೆ. 250 kg ವಾರ್ ಹೆಡ್ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ಇದು ಹಾನಿ ಮಾಡುತ್ತೆ ಅಂತ. ನಿಗದಿತವಾಗಿ ಟಾರ್ಗೆಟ್ ಅನ್ನು ರೀಚ್ ಆಗುತ್ತೆ. ಇದರ ಟಾರ್ಗೆಟ್ನ ಅಕ್ಯುರೇಸಿ ಬಂದ್ಬಿಟ್ಟು 6 ಮೀಟರ್ನಷ್ಟಿರುತ್ತೆ. ಅಂದ್ರೆ ಒಂದು ಗುರಿಯನ್ನು ನೀವು ಟಾರ್ಗೆಟ್ ಮಾಡಿ ಇದನ್ನು ಲಾಂಚ್ ಮಾಡಿದ್ರೆ ಆ ಗುರಿಯ 6 ಮೀಟರ್ ಆಸುಪಾಸಿನಲ್ಲೇ ಇದು ಬೀಳುತ್ತೆ, ನಿಗದಿತವಾಗಿ ಹಾನಿ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಕೆಪಾಸಿಟಿ ಇರುವಂತ ರಾಕೆಟ್ ಲಾಂಚರ್ ಸಿಸ್ಟಮ್ ಇದು. ಭಾರತ ಈ ಹಿಂದೆ ಇದನ್ನು ಕಾರ್ಗಿಲ್ ಯುದ್ಧದಲ್ಲಿ ಬಳಸಿದೆ. ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ಸೇನೆಯ ಮೇಲೆ ನಿಯಂತ್ರಣ ಸಾಧಿಸೋದು, ಮೇಲುಗೈ ಸಾಧಿಸೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡಿದೆ. ಸಾಕಷ್ಟು ಪಾಕಿಸ್ತಾನದ ಅಡಗು ತಾಣಗಳನ್ನ ಈ ಪಿನಾಕ ನಾಶ ಮಾಡಿದೆ. ಮಿತ್ರರೇ, ಇದಕ್ಕೆ ಪಿನಾಕ ಅಂತ ಹೆಸರು ಬರೋದಕ್ಕೂ ಕೂಡ ಇದೇ ಕಾರಣ. ಪಿನಾಕ ಅಂತಂದ್ರೆ ಏನು? ಹಿಂದೂ ಧರ್ಮದ ಪವಿತ್ರ ದೇವತೆಯಾದಂತಹ ಶಿವನ ಧನಸ್ಸಿನ ಹೆಸರು ಪಿನಾಕ. ಶಿವನಿಗೆ ಪಿನಾಕ ಪಾಣಿ ಅಂತ ಹೆಸರಿದೆ. ಆತ ಬಳಸುವಂತಹ ಧನಸ್ಸು ಪಿನಾಕ. ಹೀಗಾಗಿ ಪಿನಾಕ ಅನ್ನುವಂಥ ಹೆಸರೇ ಪವರ್ಫುಲ್. ಕಾರ್ಗಿಲ್ ಯುದ್ಧದಲ್ಲಿ ಇದರ ಸಾಮರ್ಥ್ಯ ಪ್ರೂವ್ ಆದ ಕಾರಣದಿಂದಾಗಿ ಈ ರಾಕೆಟ್ ಲಾಂಚರ್ ಸಿಸ್ಟಮ್ಗೆ ಪಿನಾಕ ಅನ್ನುವಂಥ ಹೆಸರಿಡಲಾಗಿದೆ. ಸದ್ಯ ಇದನ್ನು ಅರ್ಮೇನಿಯಾಗೂ ಕೂಡ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ಯುದ್ಧ ಆಗ್ತಾ ಇದೆ. ಸಾಕಷ್ಟು ಸಮಯದಿಂದ ಇರುವಂತಹ ಯುದ್ಧ. ಅಜರ್ಬೈಜಾನ್ ವಿರುದ್ಧ ಪಿನಾಕವನ್ನ ಬಳಸ್ತಾ ಇದೆ. ಅರ್ಮೇನಿಯಾ ಯಾಕೋಸ್ಕರವಾಗಿ ಪಿನಾಕವನ್ನ ಖರೀದಿ ಮಾಡ್ತು ಕೇಳಿದ್ರೆ, ಇವತ್ತು ವಿಶ್ವದ ಅನೇಕ ದೇಶಗಳಲ್ಲಿ ರಾಕೆಟ್ ಲಾಂಚರ್ ಸಿಸ್ಟಮ್ಗಳಿದಾವೆ. ಆದರೆ ಆ ಎಲ್ಲ ರಾಕೆಟ್ ಲಾಂಚರ್ ಸಿಸ್ಟಮ್ಗಿಂತಲೂ ಕೂಡ ಭಾರತದ್ದು ಬೆಟರ್ ಆಗಿದೆ. ಎರಡನೇದಾಗಿ ಇದರ ದರವೂ ಕೂಡ ತುಂಬಾ ಕಡಿಮೆ ಇದೆ. ನೀವು ಅಮೆರಿಕಾದಿಂದ ಈ ಮಾದರಿಯ ರಾಕೆಟ್ ಲಾಂಚರ್ಗಳನ್ನು ಖರೀದಿ ಮಾಡಬೇಕು ಅಂತಂದ್ರೆ ಅಥವಾ ರಷ್ಯಾದಿಂದ ಖರೀದಿ ಮಾಡಬೇಕು ಅಂತಂದ್ರೆ ಸಾವಿರಾರು ಕೋಟಿ ವೆಚ್ಚ ಆಗುತ್ತೆ. ಆದರೆ ಭಾರತದ್ದು ಸ್ವಲ್ಪ ಕಡಿಮೆ ದರಕ್ಕೆ ಸಿಗುತ್ತೆ. ಒಂದು ಪಿನಾಕ ರಾಕೆಟ್ ಲಾಂಚರ್ ಯೂನಿಟ್ಗೆ ಅಂದ್ರೆ 6 ರಾಕೆಟ್ ಲಾಂಚರ್ಗಳು, 6 ಲೋಡರ್ ಜೊತೆಗೆ 2 ಕಮಾಂಡರ್ ಪೋಸ್ಟ್, ಇದನ್ನೆಲ್ಲ ಸೇರಿಸ್ಬಿಟ್ಟು 560 ಕೋಟಿ ವೆಚ್ಚ ಆಗುತ್ತೆ. ಈಗ ಫ್ರಾನ್ಸ್ ಯಾಕೆ ಇದನ್ನು ಖರೀದಿ ಮಾಡ್ತಾ ಇದೆ? ಫ್ರಾನ್ಸ್ನಲ್ಲಿ ಇಂತಹ ರಾಕೆಟ್ ಲಾಂಚರ್ಗಳು ಇಲ್ವಾ ಕೇಳಿದ್ರೆ, ಫ್ರಾನ್ಸ್ನಲ್ಲಿ ಇಂತಹ ರಾಕೆಟ್ ಲಾಂಚರ್ಗಳು ಇದಾವೆ. ಆದರೆ ಯಾಕೆ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಗದಿತವಾದಂತಹ ಕಾರಣ ಇಲ್ಲ. ಆದರೆ ಕೆಲವೊಂದು ಕಾರಣಗಳನ್ನು ಮೇಲ್ನೋಟಕ್ಕೆ ಗುರುತಿಸೋದಾದ್ರೆ, ಫ್ರಾನ್ಸ್ ಈಗ ನ್ಯಾಟೋದಿಂದ ಹೊರಗೆ ಬರಬೇಕು ಅನ್ನುವಂಥ ಚಿಂತನೆಯಲ್ಲಿದೆ.
ನಿಮಗೆಲ್ಲ ಗೊತ್ತು, ನ್ಯಾಟೋ ಮೇಲೆ ಫ್ರಾನ್ಸ್ನ ಒಲವು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ, ನ್ಯಾಟೋಗೆ ಫ್ರಾನ್ಸ್ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಆದರೆ ಅದರಿಂದ ಫ್ರಾನ್ಸ್ಗೆ ಅಷ್ಟೇನು ಹೆಲ್ಪ್ ಆಗ್ತಾ ಇಲ್ಲ. ಇವತ್ತು ನ್ಯಾಟೋದಲ್ಲಿ ಹಲವು ದೇಶಗಳಿದ್ದಾವೆ, ಆದರೆ ನ್ಯಾಟೋಗೆ ದೊಡ್ಡ ಮಟ್ಟದಲ್ಲಿ ಸೇನೆಯನ್ನು ಕೊಡುವಂತಹದ್ದು, ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡುವಂತಹದ್ದು ಅಮೆರಿಕ ಮತ್ತು ಫ್ರಾನ್ಸ್. ಬೇರೆ ದೇಶಗಳು ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಹೀಗಾಗಿ ನ್ಯಾಟೋ ನಮಗೆ ಬೇಡ, ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಬೇಕು ಅನ್ನುವಂಥ ಯೋಚನೆ ಫ್ರಾನ್ಸ್ಗೆ ಬಂದಿದೆ. ಈ ಕಾರಣದಿಂದಾಗಿ ಫ್ರಾನ್ಸ್ ತನ್ನ ಸೇನೆಯನ್ನು ಇನ್ನಷ್ಟು ಶಕ್ತಿಯುತವಾಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಕೇವಲ ಫ್ರಾನ್ಸ್ನ ಟೆಕ್ನಾಲಜಿ ಮಾತ್ರ ಇದ್ರೆ ಸಾಲದು, ಬೇರೆ ಬೇರೆ ದೇಶದ ಟೆಕ್ನಾಲಜಿಗಳು ಕೂಡ ನಮಗೆ ಬೇಕು ಅಂತ ಫ್ರಾನ್ಸ್ ನಿರ್ಧಾರ ಮಾಡಿರಬಹುದು. ಈ ಕಾರಣದಿಂದಲೂ ಕೂಡ ಭಾರತದ ಪಿನಾಕ ರಾಕೆಟ್ ಲಾಂಚರ್ಗಳನ್ನು ಫ್ರಾನ್ಸ್ ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಿರಬಹುದು. ಎರಡನೇದಾಗಿ, ಟ್ರಂಪ್ ಬಂದ ಬಳಿಕ ಫ್ರಾನ್ಸ್ನ ಅಧ್ಯಕ್ಷರ ಹೇಳಿಕೆಯನ್ನು ಗಮನಿಸಿ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಮೆರಿಕನ್ನರು ಅಮೆರಿಕದ ರಕ್ಷಣೆಗೋಸ್ಕರವಾಗಿ ಟ್ರಂಪ್ ಅನ್ನು ಗೆಲ್ಲಿಸಿಕೊಂಡಿದ್ದಾರೆ. ಈಗ ಯುರೋಪ್ನವರು ಯೋಚನೆ ಮಾಡಬೇಕು, ಯುರೋಪ್ನವರು ತಮ್ಮ ತಮ್ಮ ದೇಶಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ. ಅಂದ್ರೆ ಯುರೋಪ್ನವರಿಗೆ ಈಗ ಅನಿಸೋದಕ್ಕೆ ಶುರುವಾಗಿದೆ, ಇನ್ ಮುಂದೆ ನಮ್ಮ ರಕ್ಷಣೆಗೆ ಅಮೆರಿಕ ಬರೋದಿಲ್ಲ, ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ಬೇಕು, ನಮ್ಮ ಸೇನೆಯನ್ನು ಇನ್ನಷ್ಟು ಶಕ್ತಿಯುತವಾಗಿಸಬೇಕು ಅಂತ ಅವರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಇದು ಒಂದು ಕಾರಣ ಇರಬಹುದು. ಜೊತೆಗೆ ಫ್ರಾನ್ಸ್ಗೆ ಈ ಆಫ್ರಿಕಾದಲ್ಲಿ ಅನೇಕ ದೇಶಗಳು ಮಿತ್ರ ದೇಶಗಳು, ಅವರಿಗೆ ಫ್ರಾನ್ಸ್ ತನ್ನ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡುತ್ತೆ. ಈಗ ಫ್ರಾನ್ಸ್ನ ಒಂದು ರಾಕೆಟ್ ಲಾಂಚರ್ ಅನ್ನ ತನ್ನ ಮಿತ್ರ ದೇಶಕ್ಕೆ ಕೊಡಬೇಕು ಅಂತಂದ್ರೆ ಅದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ. ನಾನು ಆಗ್ಲೇ ಹೇಳಿದೆ, ಈ ಪಿನಾಕದಂತಹ ರಾಕೆಟ್ ಲಾಂಚರ್ ಅನ್ನ ಫ್ರಾನ್ಸ್ನಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತಂದ್ರೆ ಸಾವಿರಾರು ಕೋಟಿ ವೆಚ್ಚ ಆಗುತ್ತೆ. ಆದರೆ ಭಾರತದ ಪಿನಾಕಾಗೆ ದರ ಕಡಿಮೆ ಇದೆ. ಹೀಗಾಗಿ ಉತ್ತಮ ಗುಣಮಟ್ಟ ಇರುವಂತಹ ಈ ರಾಕೆಟ್ ಲಾಂಚರ್ಗಳನ್ನು ಫ್ರಾನ್ಸ್ ಖರೀದಿ ಮಾಡಿ ತನ್ನ ಮಿತ್ರ ದೇಶಗಳಿಗೆ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಭಾರತ ಮಾರಾಟ ಮಾಡುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಫ್ರಾನ್ಸ್ ಯಾಕೋಸ್ಕರವಾಗಿ ಖರೀದಿ ಮಾಡ್ತಾ ಇದ್ದೀವಿ ಅನ್ನುವಂತಹ ಉದ್ದೇಶವನ್ನು ರಿವೀಲ್ ಮಾಡಬೇಕಾಗುತ್ತೆ. ಇಲ್ಲಿ ಆತಂಕ ಏನು ಕೇಳಿದ್ರೆ, ಈಗ ಆಫ್ರಿಕಾದ ಯಾವುದೋ ದೇಶಗಳಿಗೆ ಈ ಪಿನಾಕವನ್ನ ಫ್ರಾನ್ಸ್ ಖರೀದಿ ಮಾಡಿ ಕೊಟ್ರೆ ಭಾರತಕ್ಕೆ ಏನು ಸಮಸ್ಯೆ ಇಲ್ಲ. ಒಂದು ವೇಳೆ ಉಕ್ರೇನ್ಗೆ ಕೊಟ್ರೆ, ಉಕ್ರೇನ್ ಕೂಡ ಫ್ರಾನ್ಸ್ಗೆ ಅತ್ಯಂತ ಮಿತ್ರ ದೇಶ. ಉಕ್ರೇನ್ ಯಾವ ಕಾರಣಕ್ಕೂ ಕೂಡ ರಷ್ಯಾದ ವಿರುದ್ಧ ಸೋಲಬಾರದು ಅಂತ ಫ್ರಾನ್ಸ್ ಬಯಸ್ತಾ ಇದೆ, ಜರ್ಮನಿ ಬಯಸ್ತಾ ಇದೆ, ಯುರೋಪ್ನ ಬಹುತೇಕ ರಾಷ್ಟ್ರಗಳು ಬಯಸ್ತಾ ಇದ್ದಾವೆ. ಯಾಕೆಂದ್ರೆ ರಷ್ಯಾದ ಕೈ ಮೇಲಾಗ್ಬಿಡುತ್ತೆ, ನಮಗೆ ನೇರ ಥ್ರೆಟ್ ಇರುವಂತಹದ್ದು ರಷ್ಯಾದಿಂದ. ಹೀಗಾಗಿ ರಷ್ಯಾ ಗೆಲ್ಲಬಾರದು ಅನ್ನುವಂಥ ಉದ್ದೇಶ ಫ್ರಾನ್ಸ್ಗೂ ಇದೆ, ಯುರೋಪ್ನ ಎಲ್ಲ ದೇಶಗಳಿಗೂ ಕೂಡ ಇದೆ. ಹೀಗಾಗಿ ಉಕ್ರೇನ್ಗೆ ದೊಡ್ಡ ಪ್ರಮಾಣದಲ್ಲಿ ಹಿಂಬಾಗಿಲ ಮೂಲಕವಾಗಿ ಅಮೆರಿಕವೂ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದೆ, ಫ್ರಾನ್ಸ್, ಯುಕೆ, ಜರ್ಮನಿಗಳು ಕೂಡ ಪೂರೈಕೆ ಮಾಡ್ತಾ ಇದ್ದಾವೆ. ನಾನು ಆಗ್ಲೇ ಹೇಳಿದೆ, ಫ್ರಾನ್ಸ್ನ ಇಕ್ವಿಪ್ಮೆಂಟ್ಗಳನ್ನು ಉಕ್ರೇನ್ಗೆ ಕೊಡಬೇಕು ಅಂತಂದ್ರೆ ದರ ಜಾಸ್ತಿ ಆಗುತ್ತೆ. ಹೀಗಾಗಿ ಭಾರತದ ಪಿನಾಕವನ್ನು ಫ್ರಾನ್ಸ್ ಖರೀದಿ ಮಾಡಿ ಉಕ್ರೇನ್ಗೆ ಕೊಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ. ಯಾಕೆಂದ್ರೆ ರಷ್ಯಾ ನಮಗೆ ಮಿತ್ರ ದೇಶ. ಭಾರತದ ಶಸ್ತ್ರಾಸ್ತ್ರವನ್ನು ಉಕ್ರೇನ್ಗೆ ಕೊಟ್ಟರೆ ರಷ್ಯಾ ಸುಮ್ಮನಿರುತ್ತಾ? ಹೀಗಾಗಿ ಫ್ರಾನ್ಸ್ನಿಂದ ನಿಗದಿತವಾದ ಕಾರಣವನ್ನು ಕೂಡ ಭಾರತ ತಿಳ್ಕೊಳ್ಳುತ್ತೆ. ಅದಾದ ಬಳಿಕವೇ ಈ ಡೀಲ್ ಫೈನಲ್ ಆಗುತ್ತೆ. ಒಟ್ಟಿನಲ್ಲಿ ಮಿತ್ರರೇ, ಫ್ರಾನ್ಸ್ ಒಂದು ಒಳ್ಳೆಯ ಉದ್ದೇಶದಿಂದ ಭಾರತದ ಪಿನಾಕವನ್ನು ಖರೀದಿ ಮಾಡಿದ್ದೇ ಆದರೆ ಭಾರತಕ್ಕೆ ದೊಡ್ಡ ಸುದ್ದಿ, ಭಾರತಕ್ಕೆ ಬಹಳ ಖುಷಿ ಪಡುವಂತಹ ಸುದ್ದಿ, ಭಾರತದ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಭಾರತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳಿಗೆ ದೊಡ್ಡ ಮಟ್ಟದ ಮಾರುಕಟ್ಟೆ ಕೂಡ ಕ್ರಿಯೇಟ್ ಆಗುತ್ತೆ. ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.